ವೈಷ್ಣವಿ. ಹಾಯ್ ಕೀರ್ತನ. ಹೇಗ್ ಕಾರ್ಯಕ್ರಮ ಎಲ್ಲ ಹೇಗ್ ನಡೀತಿದೆ? ತುಂಬಾನೇ ಚೆನ್ನಾಗಿ ನಡೀತಾ ಉಂಟು. ಇನ್ನೇನು ಹೊಸ ಕ್ಯಾಲೆಂಡರ್ ವರ್ಷ ಪ್ರಾರಂಭ ಆಗ್ತಿದೆ ಅಲ್ವಾ? ಹೌದು, ನಿಂಗೆ ಕಷ್ಟ ಕುತೂಹಲ? ಅಯ್ಯೋ, ನನ್ ಕುತೂಹಲ ಹೊಸ ಕ್ಯಾಲೆಂಡರ್ ವರ್ಷಕ್ಕಲ್ಲ, ಬರೋ ಜಾತ್ರೆಗೆ. ನಿಂಗ್ ಜಾತ್ರೆ ಅಂದ್ರೆ ಅಷ್ಟೊಂದು ಇಷ್ಟ, ಪ್ರೀತಿ, ಕುತೂಹಲನಾ? ಹಾ, ಭಕ್ತಿನೂ ಇದೆ. ಆದ್ರೆ ಅಲ್ಲಿ ಬರೋ ಅಂಗಡಿಗಳು, ತಿಂಡಿ ತಿನಿಸುಗಳು, ವಿಧ ವಿಧವಾದ ಸಂಪ್ರದಾಯಗಳು ಇವೆಲ್ಲ ನಂಗೆ ತುಂಬಾನೇ ಇಷ್ಟ. ಓ ಹೌದಾ? ಹಾಗಾದ್ರೆ ಜಾತ್ರೆಯಲ್ಲಿ ನಾಟಕ, ಯಕ್ಷಗಾನ, ದೊಂಬರಾಟ, ಬಯಲಾಟ ಇನ್ನು ಮುಂತಾದ ಕಾರ್ಯಕ್ರಮಗಳೆಲ್ಲ ನಡೀತದ ಅಲ್ವಾ? ಹೌದು, ನಾನ್ ಹೇಳಿದ್ದು ಅದೇ. ನಂಗೆ ನಾಟಕ ಅಂದ್ರೆ ತುಂಬಾ ಇಷ್ಟ. ಓ ಹೌದಾ? ಹಾಗಾದ್ರೆ ಬರ್ಮಾಡ್ಕೊಳ್ಳೋಣವಾ ಹಾಸ್ಯ ನಾಟಕದೊಂದಿಗೆ 9ನೇ ತರಗತಿಯ ಗಂಡು ಮಕ್ಕಳನ್ನ? ಖಂಡಿತವಾಗ್ಲೂ ಬರ್ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ 9th standard boys on the stage. Next contestant please. ನಿಲ್ಸಿ, ಇದೆಲ್ಲ ಅದು ಬಂದರು ಬಂದರು ಕ್ಯಾರಿ ಬೀಟ್ರೂಟ್ ಬಂದರು, ಬಂದರು ಕ್ಯಾರಿ ಬೀಟ್ರೂಟ್ ಬಂದರು. ಕ್ಯಾರಿ ಬೀಟ್ರೂಟ್ ಅಂದ್ರೆ ಅಂತ ಹೇಳಿ ಸರ್, ನನ್ನ ಹೆಸರು ಕ್ಯಾರಿ ಬೀಟ್ರೂಟ್ ಅಂತ. ನನಗೆ 22 ವರ್ಷ. ನನ್ನೂರು ಇಲ್ಲೇ ಮೂರೂರು. ಸರಿ ಕ್ಯಾರಿ ಅವರೇ, ನಿಮ್ಮ ಟ್ಯಾಲೆಂಟ್ ಏನು? ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ವರ್ಲ್ಡಲ್ಲೇ ಫಸ್ಟ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸರ್. ಇವನ ಹೆಸರೇನಂದ? ಕ್ಯಾರಿ ಬೀಟ್ರೂಟ್. ಎಲ್ಲೂ ಕೇಳಲಿಲ್ಲಲ್ಲ. ಸರ್ ಈಗ ಕೇಳಿದ್ರಲ್ವಾ? ಸರಿ ಕ್ಯಾರಿ ಅವರೇ, ನಿಮ್ಮ ಟ್ಯಾಲೆಂಟ್ ಶೋ ಮಾಡಿ. ಸರ್, ನಾನು 1998ಅಲ್ಲಿ CM ಸ್ಟಾರ್ ಎಂಬ ಕಂಪ್ನಿ ರೋಲ್ ಪ್ಲೇ ಮಾಡಿದೆ. ಈಗ ಪ್ಲಂಬರ್ ಅಂತ ಸರ್ಚ್ ಮಾಡಿದ್ರೆ ನಂದೇ ಟಾಪಲ್ಲಿ ಬರುತ್ತೆ ಸರ್. ಫಸ್ಟ್ ಪೇಜಲ್ಲಿ ನಂದೇ ಬರುತ್ತೆ ಸರ್. ಯಾವಾಗ ಜಾಯ್ನ್ ಆದ ಅಂದೆ? ಸರ್ 1998 ಸರ್. 1998 ಅಂದ್ರೆ 1998 ಆಗೋದಿಲ್ಲ. 22 ಇಯರ್ಸ್ ಅಂದ್ರೆ 2003ದಲ್ಲಿ ಬರ್ತಾಗಿರ್ಬೇಕಲ್ಲ. ಯಾಕೋ ನಿನ್ನ ಲೆಕ್ಕ ಎಲ್ಲ ತಪ್ಪು ಬರ್ತಿದೆ. ಸರ್, ಲೆಕ್ಕ ಗಣಿತ ಮಾಸ್ಟರ್ ಮಾಡೋದು, ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋದು ಸರ್. ಇಲ್ಲಿ ನಿಮ್ದು ಬರ್ತಾ ಇಲ್ಲಲ್ಲ ಸರ್? ನಿಮ್ದು ಅಲ್ಲ. ಸರಿ ಕ್ಯಾರಿ ಅವರೇ, ಕಾಮಿಡಿ ಶುರು ಮಾಡಿ. ಸರ್, ಫಸ್ಟ್ ಜೋಕ್ ಏನಂದ್ರೆ ಸರ್ ಹೆವಿ ಜೋಕ್ ಸರ್, ಇದೊಂದು ಟ್ಯಾಬ್ಲೆಟ್ ತಗೊಳ್ಬಿಡಿ ಸರ್. ಎಂತಕ್ಕೆ? ಸರ್, ಅದು ದುಬೈದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೆ ಸರ್. ಅಲ್ಲಿ ನನ್ನ ಹೆವಿ ಜೋಕ್ ನೋಡಿ ಅವರು ಇಲ್ಲಿ ಸ್ಪೈನಲ್ ಕಾರ್ಡ್ ಇಟ್ಕೊಂಡು ತೀರೋಗ್ಬಿಟ್ಟು ಸರ್. ಎಷ್ಟೇ ಕಾಮಿಡಿ ಮಾಡ್ರು ನಿಮ್ಗೆ ಏನೂ ಆಗೋಲ್ಲ ಸರ್. ತಗೊಳ್ಳಿ. ಇಲ್ಲ ಅಂತ ಬಂದಿದ್ದೆ, ಅಲ್ಲಿ ಊರಲ್ಲೆಲ್ಲ ಹುಡುಕ್ತಾವ್ರಿ, ನೀನು ನೋಡಿದ್ರೆ ಇಲ್ಲಿದ್ದೆ. ಇಲ್ಲ ಅಂತ ಬಂದಿದ್ದೆ ನೀನು? ಅಪ್ಪ, ನಾನು ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ಜಡ್ಜಸ್ ಬಿಡ್ಬೇಕಲ್ಲ. ಜಡ್ಜಸ್ ಬಿಡೋದಿಲ್ಲ? ನೀವೇ ಯಾಕೆ ಬಿಡೋದಿಲ್ಲ? ಅವನು ಪಾಸ್ ಆಗ್ಬೇಕಲ್ಲ ಆಡಿಷನ್, ಬಿಡ್ಬೇಕು ಅಂದ್ರೆ. ನೀನು SSLCನೇ ಪಾಸ್ ಆಗೋಗ್ಲಿ, ನೀನು ಆಡಿಷನ್ ಪಾಸ್ ಆಗೋದು ಹೌದು? ಅಪ್ಪ, ಅದಕ್ಕೆಲ್ಲ ಸಂಬಂಧ ಇಲ್ಲ. ನೀವು ಕುತ್ಗಳೇ ಅಪ್ಪ, ನೀವು ಕುತ್ಕೊಳ್ಳೋಕ್ಕೂ ಸರಿ ಬರುದಿಲ್ವಾ? ಹಂಗೆ ಹೇಳ್ತಾ ಮತ್ತೆ. ಸರಿ ಕ್ಯಾರಿ ಅವರೇ, ಕಾಮಿಡಿ ಶುರು ಮಾಡಿ. ಸರ್, ಫಸ್ಟ್ ಜೋಕ್ ಏನಂದ್ರೆ, ಒಂದಿನ ನನ್ನ ಫ್ರೆಂಡು ಕಾರ್ ಡೋರ್ ಕುಂತಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ಚೇರ್ ತಂದಿಟ್ಟೆ. ಚೇರ್ ಯಾಕೆ ತಂದಿಟ್ಟೆ ಅಂತ ಕೇಳ್ದ. ನೀನೇ ಅಂದ್ಯಲ್ಲ ಕಾರ್ ಡೋರ್ ಕೂಡಲಿಲ್ಲ, ಚೇರ್ ಮೇಲೆ ಕೂಡಿತ್ತು. ಚೇರ್ ಮೇಲೆ ಕೂಡಿ. ಏನಿದು ಸರ್, ಜೋಕ್ ಸರ್. ಇದಕ್ಕೆ ನಾನು ಆಗಿ ಹೇಳ್ಬೇಕಾ? ಸರ್, ನಗು ಬರ್ಲಿಲ್ವಾ? ಓ ಸರ್, ನೀವು ಟ್ಯಾಬ್ಲೆಟ್ ತಗೊಂಡ್ರಲ್ಲ ಸರ್, ಅದ್ರಲ್ಲಿ ಹಿಡಿತಾರೆ ಸರ್. ಅದು ಫಿಲ್ಟರ್ ಆಗಿ ಬಿಡುದಿಲ್ಲ ಸರ್ ನಗ್ಗಾಡಿ. ಇದೇನು? ಸೊ ನೀವು ಟ್ಯಾಬ್ಲೆಟ್ ತಗೊಳ್ಳಿಲ್ಲಲ್ಲ, ಅದಕ್ಕೆ ನಾನು ಲೋ ಕ್ವಾಲಿಟಿ ಜೋಕ್ ಕೊಟ್ಟಿದ್ದೆ ಸರ್. ಹೈ ಕ್ವಾಲಿಟಿ ಜೋಕ್ ಕೊಟ್ಟಿದ್ರೆ ನೀವು ಇಲ್ಲಿ ಸ್ಪೈನಲ್ ಕಾರ್ಡ್ ಹಿಡ್ಕೊಬಿಡ್ತಿತ್ತು. ಆಯ್ತು, ಹೈ ಕ್ವಾಲಿಟಿ ಜೋಕ್ ಹೇಳು. ಸರ್, ಹೈ ಕ್ವಾಲಿಟಿ ಜೋಕ್ ಏನಂದ್ರೆ, ಒಂದಿನ ನನ್ನ ಗಾಡಿ ಕೆಟ್ಟೋಗಿತ್ತು. ಆಗ ಗ್ಯಾರೇಜಿಗೆ ಕೊಟ್ಟೆ. ಗ್ಯಾರೇಜ್ ಅವನು ಗಾಡಿ ಜಾಮ್ ಆಗಿದೆ ಅಂತ ಹೇಳ್ದ. ಅದಕ್ಕೆ ನಾನು ಮಾರನೇ ದಿನ ಬರ್ಬೇಕಾದ್ರೆ ಬ್ರೆಡ್ ತಗೊಂಡು ಬಂದೆ. ಬ್ರೆಡ್ ಯಾಕೆ ತಂದೆ ಅಂತ ಕೇಳ್ದ. ನೀನೇ ಅಂದೆಲ್ಲ ಜಾಮ್ ಆಗಿದೆ. ಬ್ರೆಡ್ಡಿಗೆ ಜಾಮ್ ಹಚ್ಕೊ ತಿನ್ನೋದು. ಇದಕ್ಕೆ ನಾವು ನಗ್ಬೇಕಾ? ಸರ್, ನಗು ಬರ್ಲಿಲ್ವಾ ಇಲ್ಲ. ಸರ್, ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನಗಾಡ್ಬೇಕು ಸರ್, ಆಮೇಲೆ ನಗುನು ಹೊಳೆನೇ ಹರಿತದೆ ಸರ್. ಅದು ನಗು ನೀವು ಸಿಕ್ಕಾಕೊಂಡಿದ್ದೀರಿ ಸರ್. ಸಿಕ್ಕಾಕೊಳ್ಳೋಕದಂತ ಬಾಳೆಹಣ್ಣ? ನೀನು ಹೇಳ್ತಾ ಇದ್ದೀನಿ, ಇವ್ನು ಬೇಕಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಹೌದು, ತುಂಬಾ
ಕಂಟೆಸ್ಟೆಂಟ್ಸ್ ಎಲ್ಲ ಇದ್ದಾರೆ, ಬೇರೆಯವರಿಗೆ ಅವಕಾಶ ಕೊಡಬೇಕು. ನಿನಗೆ ಚಾನ್ಸ್ ಮುಗೀತು. ಸೆಕ್ಯೂರಿಟಿ ಸೆಕ್ಯೂರಿಟಿ ಸರ್ ಸರ್ ಪ್ಲೀಸ್ ಸರ್, ನಾನು ತುಂಬ ಬಡತನದಿಂದ ಬಂದಿದ್ದೆ ಸರ್. ಸರ್ ಒಂದು ಚಾನ್ಸ್ ಕೊಡಿ ಸರ್. ನಮ್ಮನೇಲಿ ಎಲ್ಲರ ಹತ್ರ ಇರೋದು ಒಂದೇ ಐಫೋನ್ ಸರ್. ನಮ್ಮನೇಲಿ ಎಲ್ಲರ ಹತ್ರ ಇರೋದು ಒಂದೇ ಐಫೋನು ಸರ್. ಈ ಟೈಮ್ ಓಡ್ತಾ ಇದೆ. ಸರ್ ಸರ್ ಟೈಮ್ ಹುಡುಕಿ ಅಂತ ಕಾಲಿದ್ಯಕ್ಕೆ. ಏ, ನೀ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೆ ಅಂತ ಜಡ್ಜಸ್ಗೆ ಉಲ್ಟಾ ಮಾತಾಡ್ತೀಯಲ್ಲ. ಸರ್ ಸರ್ ಪ್ಲೀಸ್ ಒಂದು ಚಾನ್ಸ್ ಕೊಟ್ಟು ನೋಡಿ ಎರಡು ಮಾತಾಡ್ತೀಯಾ? ಸರ್. ಒಂದೆರಡು ನಂಗೆ ಗಣಿತ ಬರುದಿಲ್ಲ ಸರ್. ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋದು. ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂದ್ರೆ ಅದಕ್ಕೊಂದಿಷ್ಟು ರೂಲ್ಸ್ ಇರ್ತದೆ. ನೀ ನೋಡ್ರಿ ಜಡ್ಜಸ್ಗೆ ಉಲ್ಟಾ ಮಾತಾಡ್ತಿದ್ದೆ. ಪ್ಲೀಸ್ ಸರ್, ನಮ್ಮನೇಲಿ ಎಲ್ಲರೂ ಇರೋದು ಒಂದೇ ಬೆಂಚ್ ಕಾರ್ ಸರ್. ಸರ್ ಪ್ಲೀಸ್, ನಾನು ಅಜ್ಜಿಗೆ ಗೆದ್ದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಸರ್. ಸರ್ ನಮ್ಮನೇಲಿ 80 ಜನಕ್ಕೂ ನಾನು ಒಬ್ಬನೇ ಸಾಕೋದು ಸರ್. ಸರ್ ಪ್ಲೀಸ್ ಸರ್. ಸರ್ ಒಂದ್ ಚಾನ್ಸ್ ಕೊಟ್ಟು ನೋಡುವಲ್ಲ. ನೀವೇನ್ರಿ ಅವ್ನ ಸಂಬಂಧಿಕ ನಾವೇನು ಏನು ಹೇಳಿದ್ರು ಅಂತಿದ್ದೀರಾ? ಸರ್ ಇಲ್ಲ, ಅವನೊಳಗಿರೋ ಟ್ಯಾಲೆಂಟ್ ಹೊರಗೆ ಬರಲಿ ಅಂತ. ಆಯ್ತು, ಏನು ಬೇಕು ಸುರೋಜ್ಕೋ. ಸರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ರ್ಯಾಪ್ ಕಲ್ಚರಲ್ಲೇ. ಸರಿ, ಇಷ್ಟೊತ್ತೇನ್ ಮಾಡ್ದೆ? ಸರ್ ಇಷ್ಟೊತ್ತು ವಾರ್ಮಪ್ ಸರ್. ಸರಿ, ಏನ್ ಮಾಡ್ತೀಯ? ಬೇಗ ಮಾಡು. ಸರ್ ಫಸ್ಟ್ ರ್ಯಾಪ್ ಏನಂದ್ರೆ, ಮೀನ್ ಫ್ರೈ ಮಾಡೋದಕ್ಕೆ ಬೇಕು ರವ, ಮೀನ್ ಫ್ರೈ ಮಾಡೋದಕ್ಕೆ ಬೇಕು ರವ, ಹೋದಲೆಲ್ಲ ನಂದೆ ಹವ, ಹೋದಲೆಲ್ಲ ನಂದೆ ಹವ, ಹಾ. ಸರ್ ನೀವು ಮಾಡಿ ಸ್ಕ್ರ್. ಬೇಡ ನಾನು ಸ್ಕ್ರ್ ಸ್ಕ್ಯಾಚ್. ಪಾನಿಗೆ ಕನ್ನಡದಂತೇಳಿ ಕೌಡ, ಪಾನಿಗೆ ಕನ್ನಡದಂತೇಳಿ ಕೌಡ, ಹಾ ಸ್ಕ್ಯಾಚ್. ಬಂದಿದ್ದೀನಿ ನಾನು ತುಂಬ ಕಷ್ಟದಿಂದ, ಟ್ಯಾಲೆಂಟೇ ತೋರಿಸ್ಬೇಕಮ್ಮ ಛಲದಿಂದ. ಬಂದಿದ್ದೀನಿ ತುಂಬ ಕಷ್ಟದಿಂದ, ಸಾಧನೆ ಮಾಡ್ಬೇಕಮ್ಮ ಛಲದಿಂದ. ಇಲ್ಲಿದ್ದೀನಿ ಆಡಿಷನ್ ಕೊಡೋದಿಕ್ಕಪ್ಪ, ನಾನು ಸೆಲೆಕ್ಟ್ ಮಾಡ್ದಾಗಿದೆ ಮುಕ್ಕಳಪ್ಪ. ಸೆಕ್ಯೂರಿಟಿ ಸರ್ ಸರ್ ಸೆಕ್ಯೂರಿಟಿ ಅನ್ಕೊಳ್ಳೋ ನಂಗೆ ನೆನಪಾಯ್ತು ಸರ್. ವರ್ಲ್ಡಲ್ಲೇ ಫಸ್ಟ್ ಅಲ್ಲ, ನಾ ಫಸ್ಟ್ ಅಂತ ಕೊಚ್ಕೊಳ್ಳೋದಿಲ್ಲ, ಸೆಕೆಂಡ್ ಬಾಡಿ ಬಿಲ್ಡರ್ ಸರ್. ನನ್ನ ವಯಸ್ಸು ಹಾಸ್ಯ ನಾಟಕದೊಂದಿಗೆ ನಿಮ್ಮನ್ನೆಲ್ಲ ಮನರಂಜಿಸಿದಂತಹ 9ನೇ ತರಗತಿಯ ಬಾಯ್ಸ್ಗೆ ಬರಲಿ ಒಂದು ಜೋರ ಚಪ್ಪಾಳೆ.